ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ನಾವು ಬೀದರ್ ಎಕ್ಸ್ಪ್ರೆಸ್ನಲ್ಲಿ ಶುಕ್ರವಾರ ರಾತ್ರಿ 9:15 ಅಲ್ಲಿಂದ ಹೊರಟ್ವಿ. ಮಂತ್ರಾಲಯಕ್ಕೆ ಬೆಳಗ್ಗೆ 4:45 ಬಂದ್ವಿ. ಶನಿವಾರ ಬೆಳಗ್ಗೆ ನಾವು ದೇವ್ರ ದರ್ಶನ ಮಾಡಿ ಸುತ್ತಮುತ್ತ ಎಲ್ಲ ಓಡಾಡಿ ಶನಿವಾರ ನೈಟ್ ಅಲ್ಲೇ ಹಾಲ್ಟ್ ಆಗಿದ್ವಿ. ಮತ್ತು ಭಾನುವಾರ ಬೆಳಗ್ಗೆ ಈಗ ನಾವು ಬೀದರ್ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಈಗ ಬೆಂಗಳೂರಿಗೆ ಹೊರಟಿದ್ದೀವಿ. ನಾವೀಗ ಈ ಟ್ರೈನು 1:15ಗೆಲ್ಲ ಬೆಂಗಳೂರು ರೀಚ್ ಆಗುತ್ತೆ. ಮತ್ತು 2:02 ಬೆಂಗಳೂರಿಂದ ಹೊರಟು 8:30 9:00ಕ್ಕೆಲ್ಲ ಮತ್ತೆ ಮಂತ್ರಾಲಯಕ್ಕೆ ಬರುತ್ತೆ. ಡೈಲಿ ಇದು ಟ್ರೈನ್ ಇರುತ್ತೆ. ಒಂದು ದಿವಸ ಗುರುವಾರನ ಏನೋ ಇರೋದಿಲ್ಲ ಅನಿಸುತ್ತೆ ಅಷ್ಟೇ ಇದು ಟ್ರೈನು. ಈ ಟ್ರೈನಿಗೆ ಮೊದಲೇ ಬುಕ್ ಮಾಡಿಕೊಂಡೆ ಹತ್ತಿ ನಾವು ಬರಬೇಕಾಗುತ್ತೆ. ಇದಕ್ಕೆ ವಿಂಡೋಸ್ ಕಿಟಕಿಗಳು ಓಪನ್ ಇರೋದಿಲ್ಲ, ಡೋರ್ ಮಾತ್ರ ಓಪನ್ ಇರುತ್ತೆ ಅಷ್ಟೇ ಸ್ಟಾಪ್ ಬಂದಾಗ. ನೋಡಿ, ಇದು ಮುಂದ್ಗಡೆ ಈ ಥರ ಟೇಬಲ್, ಚಿಕ್ಕದೊಂದು ಟೇಬಲ್ ಇದೆ. ಇದು ಹಾಕೋದು, ಇದು ಲಾಕ್ ಮಾಡೋದು, ಇದು ಈ ಥರ ಲಾಕ್ ಆಗಿರುತ್ತೆ. ಇದು ಬೇಕು ಅಂದರೆ ತಕ್ಕೋಬೋದು. ಇಷ್ಟೇನಾ? ಇದು ನ್ಯೂಸ್ ಪೇಪರ್ ಇಟ್ಟಿರ್ತಾರೆ. ಒಂದು ಸೀಟ್ ಹತ್ರ ಮುಂದ್ಗಡೆ ಒಂದು ನ್ಯೂಸ್ ಪೇಪರ್ ಇರುತ್ತೆ. ಸೈಡಲ್ಲಿ ಬ್ಲ್ಯಾಕ್ ಬಟನ್ ಇದೆ, ಇದು ಒತ್ತಿದ್ರೆ ಚೇರು ನೋಡಿ ಹಿಂದಕ್ಕೆ ಹೋಗ್ತಾ ಇದೆ. ಈಗ ಚಾರ್ಜಿಂಗ್ ಪಾಯಿಂಟ್ ಕೆಳಗಡೆ ಇದೆ. ಈಗ ನೋಡಿ, ಇದು ಇವರು ಇನ್ಸ್ಪೆಕ್ಟ್ರು ಬರ್ತಾ ಇದ್ದಾರೆ. ಅಂದರೆ ಈಗೆಲ್ಲ ಆನ್ಲೈನಲ್ಲೇ ಬುಕ್ ಮಾಡಿರೋದ್ರಿಂದ ಮೊಬೈಲ್ನಲ್ಲೇ ಎಲ್ಲರೂ ತೋರಿಸೋದು. ಟಿಕೆಟ್ ಏನು ಯಾರು ತೊಗೊಳೋದು ಇರೋದಿಲ್ಲ, ಮೊಬೈಲಲ್ಲಿ ಬುಕ್ ಆಗಿರೋದನ್ನು ತೋರಿಸ್ಕೊತಾರೆ ಅಷ್ಟೇನೆ. ಅಲ್ಲಿ ಡಿಸ್ಪ್ಲೇನಲ್ಲಿ ಎಲ್ಲ ಬರ್ತಾ ಇದೆ ನೋಡ್ರಿ. ಮುಂದಿನ ನಿಲ್ದಾಣ ಗುಂತಕಲ್, ಕಲಬುರ್ಗಿ, SMVT ಬೆಂಗಳೂರಿಗೆ ಹೋಗುತ್ತೆ ಕಲಬುರ್ಗಿಯಿಂದ ಅಂತ ಹಾಕಿದ್ದಾರೆ. 79 ಕಿಲೋಮೀಟರ್ಸ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಅದರ ಡಿಸ್ಪ್ಲೇನಲ್ಲಿ ಬರ್ತಾ ಇರುತ್ತೆ ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ. ಈಗ ನೋಡಿ 128 km/h ಅಂತ ತೋರಿಸ್ತಾ ಇದೆ. ಈಗ ಬ್ರೇಕ್ಫಾಸ್ಟ್ ತೊಗೊಂಡು ಅವರು ಟ್ರೈನ್ನವರು ಬರ್ತಾ ಇದ್ದಾರೆ. 8:00ವರೆಗೇ ಈಗಾಗಲೇ ತಿಂಡಿ ಕೊಡ್ತಾ ಇದ್ದಾರೆ. ನಾವು ಬಂದಾಗಲೇ ನಮ್ಮ ಸೀಟ್ ಮುಂದೆ ಒಂದು ನೀರಿನ ಬಾಟ್ಲು ಮತ್ತು ನ್ಯೂಸ್ ಪೇಪರ್ ಮೊದಲೇ ಇಟ್ಟಿರ್ತಾರೆ. ಇದು ಎಷ್ಟು ಫುಡ್ಡು ಇವನು ಗ್ರಾಮ್? ಟಿಕೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತಾ? ನಾವೇನು ಎಕ್ಸ್ಟ್ರಾ ಕೊಟ್ಟು ತಗೊಳಂಗಿಲ್ಲ. ಇದು ಬ್ರೇಕ್ಫಾಸ್ಟು ಟಿಕೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಇದು. ಮತ್ತು ನೆಕ್ಸ್ಟು ಈಗ ನಾವು ಬರ್ತಿದ್ದಂಗೆ ಈಗ ಫುಡ್ಡು ತಂದ್ಕೊಟ್ರು ನಮ್ಗೆ ಅವರು, ಯಾವ್ಯಾವ ಟಿಕೆಟ್ ನಂಬರ್ದು ಅಂತ ಹೇಳಿ. ಈಗ ನೆಕ್ಸ್ಟು ಊಟನೂ 12:30 1 ಗಂಟೆ ಒಳಗೆ ಊಟನೂ ಕೊಡ್ತಾರಂತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗ್ತಲ್ಲ. ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಈಗ. ಅದರೊಳಗಡೆ 2 ಬ್ರೆಡ್ ಇದೆ. ಇಲ್ಲಿ ನಾನೇ ಮಾಡ್ಕೊಂಡು ತೋರಿಸ್ತೀನಿ. 2 ಬ್ರೆಡ್ ಇದೆ ನೋಡಿ. ಮತ್ತು ತೆಗಿಲಿ, ಇದು ಟೀ ಪೌಡ್ರ್. ಇದು ಬಿಸಿನೀರು ಕೊಡ್ತಾರಂತ, ಆಮೇಲೆ ಹಾಕೊಂಡು ಕುಡಿಯೋದು. ಇದು ಒಂದು ಕಟ್ಲೆಟ್, ಇದು ಬಿಸಿ ಇದೆ. ಇದು ಉಪ್ಪಿಟ್ಟು ಡಬ್ಬಿ ಇದು. ಮತ್ತು ಒಂದು ಅಮೂಲ್ ಚಾಕ್ಲೇಟ್ ಕೊಟ್ಟಿದ್ದಾರೆ ನೋಡಿ, ಚಾಕ್ಲೇಟು. ಮತ್ತು 2 ಬ್ರೆಡ್ಡಿಗೆ 2 ಜಾಮ್ ಕೊಟ್ಟಿದ್ದಾರೆ. ಮತ್ತು ಇದು ಸ್ನ್ಯಾಕ್ಸ್, ಇದು ಕೇಕ್. ಇದು ಇಷ್ಟು ಕೊಟ್ಟಿದ್ದಾರೆ ತಿಂಡಿಗೆ ಈಗ ಸದ್ಯಕ್ಕೆ. ಆಮೇಲೆ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಮತ್ತೆ ಅವರೇ ಬಂದುಬಿಟ್ಟು ಪ್ಲೇಟ್ಸ್ಗಳ್ನೆಲ್ಲ ತಗೊಂಡು ಹೋಗ್ತಾರೆ. ನೀರು ಬಾಟ್ಲು ಫಸ್ಟೇ ಕೊಟ್ಟಿರ್ತಾರೆ. ಈಗ ಇದರಲ್ಲಿ ಕೇಕ್ ತಿಂತೀನಿ. ಎರಡು ಬ್ರೆಡ್ ಕೊಟ್ಟಿದ್ದಾರೆ. ಸ್ವಲ್ಪ ತಿಂದ
ಬೆಣ್ಣೆ ಅದಕ್ಕೆ ಹಾಕ್ತಾ ಅದ್ರ ಮೇಲೆ ಆ ಕಡೆ ಹಾಂ ಅದ್ರ ಮೇಲೆ ಅಮೂಲ್ ಬಟರ್ ಕೊಟ್ಟಿದ್ದಾರೆ. ಇದನ್ನು ಮಧ್ಯೆ ಇಟ್ಬಿಡತ್ತೆ ಅಕ್ಕ, ಅದನ್ನು ಮೇಲ್ಗಡೆ ಇಟ್ಕೋಬೇಕು. ಹಾಂ ಹಂಗೆ ಕಟ್ಲೆಟ್ ಇದಕ್ಕೆ ಇದು ಸಾಸ್ ಹಾಕ್ತಾರೆ. ಟೊಮೆಟೊ ಕೆಚಪ್ ಕೊಟ್ಟಿದ್ದಾರೆ ನೋಡಿ ಸಾಸ್ಗೆ. ಬ್ರೆಡ್ಡಿಗೆ ಒಂದು ಜಾಗ ಪರವಾಗಿಲ್ಲ, ಚೆನ್ನಾಗಿದೆ. ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಈಗ ನೋಡಿ ಉಪ್ಪಿಟ್ಟು ಈ ಥರ ಹಿಂಗೆ ಇಡ್ಲಿ ಥರ ಮಾಡಿಬಿಟ್ಟು ಫ್ಲಾಟ್ ಮಾಡಿ ಹಾಕಿದ್ದಾರೆ. ಎರಡು ಲೇಯರ್ ಥರ ಹಾಕಿದಾರಪ್ಪ ಉಪ್ಪಿಟ್ಟು. ಲೇಯರ್ ಥರ ಹಾಕಿದ್ದಾರೆ. ಉಪ್ಪಿಟ್ಟೊಳಗಡೆ ನಾವು ಮನೆ ಮಾಡೋ ಉಪ್ಪಿಟ್ಟು ಥರ ಇಲ್ಲ ಇದು. ಏನೋ ರವೆಗೆ ಬರೀ ಸಾಸಿವೆ ಮತ್ತೆ ಏನೋ ಒಗ್ಗರಣೆ ಅಷ್ಟೇ ಇರೋದು, ಏನೂ ಇಲ್ಲ ಇದ್ರೊಳಗಡೆ. ರವೆ ಇದೆ ಮತ್ತೆ ಸಾಸಿವೆ ಇದೆ ಅಷ್ಟೇ ಇದರಲ್ಲಿ. ಸ್ವಲ್ಪ ಬಿಸಿ ತಗೊಂಡ್ರೆ ಚೆನ್ನಾಗಿದೆ. ಆಗ್ತಿಲ್ಲ ಇದು ಉಪ್ಪಿಟ್ಟು. ಇಂಥ ಉಪ್ಪಿಟ್ಟು ನಾನು ಯಾವತ್ತೂ ತಿಂದಿಲ್ಲ. ಆದರೆ ಇವತ್ತು ಜೈ ಭಾರತ್ ಟ್ರೈನಲ್ಲಿ ಒಂದೇ ಭಾರತ್ ಟ್ರೈನಲ್ಲಿ ಈ ಥರ ಉಪ್ಪಿಟ್ಟು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ನಾನು. ಏನೋ ಒಂಥರ ಮೆಲ್ಟ್ ಆಗಿದೆ ಇಲ್ವಾ. ಹಾಟ್ ವಾಟರ್ ಹಾಕಿ ಏನಿದೆ ತಿನ್ನೋದು ಏನಿಲ್ಲ. ಟೀ ಒಂದು ತಣ್ಣೀರು ಆಗ್ಬಿಡುತ್ತೆ. ನೋಡಿ ಬಿಸ್ಕೆಟ್ ಕೊಟ್ಟಿದ್ದಾರೆ. ಈಗ ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಟೀ ರೇಂಜಿಗೆ ಬಂದಿದೆ ಈಗ. ಈ ಥರ ಕಾಣಿಸ್ತಾ ಇದೆ ನೋಡೋಣ. ಸ್ವೀಟ್ ಕಮ್ಮಿ ಇದೆ, ಸ್ವೀಟ್ ಇಲ್ಲ ಜಾಸ್ತಿ, ಸ್ವೀಟ್ ಇಲ್ಲ. ಕಟ್ಕೊಡ್ಲಾ? ಸ್ವೀಟ್ ಕಮ್ಮಿ ಇದೆ, ಸ್ವೀಟ್ ಜಾಸ್ತಿ ಇಲ್ಲ ನಮಗೆ. ಸ್ವಲ್ಪ ಬಿಸಿನೀರು ಕುಡ್ದಂಗೆ ಇದೆ. ಸುಮಾರಾಗಿದೆ ಟೀ. ಮಸಾಲೆ ಹಾಲು ತಂದ್ಬಿಡಿ. ಏನೋ ಒಟ್ಟಿನಲ್ಲಿ ಸುಮಾರಾಗಿದೆ. ಒಟ್ಟಿನಲ್ಲಿ ಏನೋ ಕುಡಿಬೇಕು. ಈ ಬೋಗಿಯಿಂದ ಹೊರಗಡೆ ಹೋಗ್ಬೇಕು ಅಂದರೆ ಇದು ಗ್ಲಾಸ್ ಡೋರು ಹತ್ರ ಹೋದರೆ ಅದಾಗದೆ ಅದು ಓಪನ್ ಆಗುತ್ತೆ, ನಾವೇನು ತೆಗೆಯೋದೇ ಬೇಡ. ತಿಂಡಿ ಎಕ್ಸ್ಟ್ರಾ ಬೇಕಿರೋರು ರೈಲ್ವೆ ಸ್ಟೇಷನ್ ಸ್ಟಾಪ್ ಬಂದಾಗ ಮತ್ತೆ ತೊಗೊತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇದು ಟ್ರೈನ್ ಒಳಗಡೆ ಕ್ಯಾಂಟೀನ್ ಸಿಸ್ಟಮ್ಸ್ ಇದೆ. ನೀರೆಲ್ಲ ಬರುತ್ತೆ ಇಲ್ಲಿ, ನೀರು ಕುಡಿದ್ರೆ ಮತ್ತೆ ಟೀ ಮಾಡೋದಕ್ಕೆ ಅದಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಇದೆ ಇಲ್ಲಿ. ಮತ್ತೆ ಇದು ಫುಡ್ಡು ಪ್ಯಾಕೆಟ್ಸ್ ಎಲ್ಲ ನೋಡಿ, ಪ್ಯಾಕೆಟ್ಸ್ ಎಲ್ಲ ಇದೆ. ಎಲ್ಲ ಫುಡ್ಡು ಪ್ಯಾಕೆಟ್ಸ್ ಎಲ್ಲ ಇದ್ರೊಳಗಡೆ ಅದು ಅಂದರೆ ಹಾಟ್ ಇರುತ್ತೆ. ಇದು ಇದ್ರೊಳಗಡೆ ಇಟ್ಟಿರ್ತಾರೆ. ಅದು ಅವ್ರಿಗೆ ಕೊಡೋದಾದ್ರೆ ಇದೆಲ್ಲ ಇದು ರೆಡಿ ಮಾಡ್ಕೊಂಡು ತಗೊಂಡೋಗಿ. ಎಕ್ಸಿಟ್ ಹತ್ರ ಇಲ್ಲೊಂದೆರಡು ಸೀಟ್ಗಳಿದೆ. ಫಸ್ಟ್ ಏಡ್ ಬಾಕ್ಸ್ ಇದೆ ಇಲ್ಲಿ ನೋಡಿ. ಹಾಟ್ ವಾಟರ್ ಬರುತ್ತೆ.
ಈ ಕಡೆ ಕೋಲ್ಡ್ ವಾಟರ್ ಬರುತ್ತೆ. ಈ ಟ್ರೈನಲ್ಲಿ ಸುಮಾರು 7-8 ಬೋಗಿಗಳಿದ್ದಾವೆ. ಇದು ಎಲ್ಲ ಬೋಗಿಗಳ ಮಧ್ಯಭಾಗದಲ್ಲಿ ನೋಡಿ ಈ ಥರ ದೊಡ್ಡ ಟೇಬಲ್ಗಳು ಬರುತ್ತೆ. ಇವರಿಗೆ ಚೆನ್ನಾಗಿರುತ್ತೆ ಈ ಥರ. ಇದು ನೋಡಿ ಏನಾದರೂ ಇಟ್ಕೋಬೋದು, ಇದು ಆ ಥರ ಇದೆ. ಇದು ಅಲ್ಲಿ ನೀರು ಬಾಟ್ಲು ಇಡೋದಕ್ಕೆ. ಈ ಕಡೆಯವರಿಗೆ ಇದು ಫುಟ್ ರೆಸ್ಟು. ಬೇಕು ಅಂದರೆ ಕಾಲು ಇಟ್ಕೋಬೋದು, ಎತ್ಕೋಬೋದು ಮತ್ತು ಇಳಿಸ್ಕೋಬೋದು. ಇದು ಯಾಕೋ ಇದು ಆ್ಯಕ್ಚುಲಿ ಹಿಂಗೆ ನಿಂತ್ಕೊಳ್ಳುತ್ತೆ ನೋಡ್ರಿ. ಈಗ ಅದು ಹಾಗೆ ನಿಂತಿದೆ, ಇದು ಕೆಳಗೆ ಹೋಗ್ತಾ ಇಲ್ಲ. ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟಕ್ಕೆ ಲಿಫ್ಟ್ ಮಾಡಿಕೊಂಡು ಇಟ್ಕೋಬೋದು. ಇದು ಯಾಕೋ ಕೆಟ್ಟೋಗ್ಬಿಟ್ಟಿದೆ, ನಿಂತರೆ ಕೆಳಗಡೆ ಬಿದ್ದೋಗ್ತಾ ಇದೆ ಇದು. ಆವಾಗಲೇ ಇದೆಲ್ಲ ನೋಡಿ ಪ್ರಜಾವಾಣಿ ಪೇಪರ್ ಕೊಟ್ಟಿದ್ದಾರೆ ಇದರೊಳಗಡೆ ಟ್ರೈನಲ್ಲಿ. ಪ್ರಜಾವಾಣಿ ಎಲ್ಲ ಟೇಬಲ್ ಮೇಲೂ ಇಟ್ಟಿರ್ತಾರೆ. ಇದು ಪ್ರಜಾವಾಣಿ. ಎಲ್ಲ ಕುತ್ಕೊಂಡು ಹೋಗ್ಬೋದು. ನೋಡಿ ಸೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಟ್ಟಲ್ಲಿ ನಮ್ಮ ಮನೇಲಿ ಸಿಟೌಟಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ, ಮನೆ ನೋಡ್ತಾ ಇದ್ದೀವಿ ಅನ್ನೋದು ಅಷ್ಟೇ. ಒಂಚೂರು ಬೇಜಾರಾಗಲ್ಲ. ಈಗ ಬೆಳಗ್ಗೆ ನಾವು 7 ಗಂಟೆಗೆ ಹೊರಟಿದ್ದು. ನಾವು 7 ಗಂಟೆಯಿಂದ ಈಗ 10:30 ಆಗಿದೆ. ಈಗ 10:30 ಆದ್ರೂ ಈಗ ಜಸ್ಟ್ ಬಂದು ಕೂತಿದ್ದೀವಿ ಅನಿಸುತ್ತೆ. ಹಾಯ್, ನಮಸ್ತೆ. ಇದು ವಂದೇ ಭಾರತ್ ಟ್ರೈನಿಗೆ ನೋಡಿ ಬೆಳಗ್ಗೆ ನಾವು ಈಗ 7:10ಕ್ಕೆ ಬಂತು ಟ್ರೈನು. ಕಲಬುರ್ಗಿಯಿಂದ ಹೊರಟಿದ್ದಿದ್ದು ಟ್ರೈನ್ ಬಂದಿರೋದು. ಈಗ ಬೆಂಗಳೂರು 1:2 ಗಂಟೆ ಒಳಗಡೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ಬಂದು ಒಂದು ಸ್ವಲ್ಪ ಹೊತ್ತಿಗೆ ಅದೇ ತಿಂಡಿದೆಲ್ಲ ತೋರಿಸಿದ್ದೀನಿ ನಿಮಗೆ. ತಿಂಡಿ, ಕಾಫಿ ಅಲ್ಲ, ಟೀ ಕೊಟ್ಟರು, ತಿಂಡಿ ಕೊಟ್ಟರು, ಸ್ನ್ಯಾಕ್ಸ್ ಕೊಟ್ಟರು, ಎಲ್ಲ ತಿಂದ್ವಿ. ಆಮೇಲೆ ಕ್ಲೀನ್ ಮಾಡ್ಕೊಂಡು ಹೋದ್ರು. ಎಲ್ಲದನ್ನು ನಾವು ಏನೇನು ತಿಂದ್ವಿ ಅದನ್ನೆಲ್ಲ ಅವರು ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ 9:30-10 ಗಂಟೆ ಹೊತ್ತಿಗೆ ಎಲ್ಲ ಅದು ಫಿನೈಲ್ ಹಾಕ್ಕೊಂಡು ಹೋಗ್ತಾರೆ ಒಬ್ಬರು. ಆಮೇಲೆ ಎಲ್ಲ ಕಸ ಗುಡಿಸ್ಕೊಂಡು ಹೋಗ್ತಾರೆ ಫಸ್ಟು. ಆಮೇಲೆ ಫಿನೈಲ್ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒರೆಸ್ಬಿಟ್ರು. ಒರೆಸಿದ್ದೆಲ್ಲ ಎಷ್ಟು ಕ್ಲೀನಾಗಿದೆ ಅಂದರೆ ಎಲ್ಲ ಒರೆಸಿದ ಮೇಲೆ ಹಾಗೆ ಇದೆ. ಆಮೇಲೆ ಇದು ಮೇಲ್ಗಡೆ ಇದು ಏನು ನಾವು ತಂದಿರೋ ಲಗೇಜ್ ಎಲ್ಲ ಇಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ನೀರು ಬಾಟ್ಲಿ ಇಡ್ಬೋದು. ಮತ್ತು ಕಾಲು ಇಟ್ಕೊಳೋದಕ್ಕೆ ಕಾಲು ಇಟ್ಕೊಳೋದಕ್ಕೆ ಸೆಟ್ಟಿಂಗ್ ಇರುತ್ತೆ. ಹೆಂಗೆ ಬೇಕೋ ಹಂಗೆ ಕಾಲು ಇಟ್ಕೊಂಡು ಕುತ್ಕೋಬೋದು ನಾವು. ಪಕ್ಕದಲ್ಲೇ ನೀರು ಬಾಟ್ಲಿ ಇರುತ್ತೆ. ಮತ್ತು ಇದು ಒಂದು ಚಿಕ್ಕದೊಂದು ಟೇಬಲ್ ಇಟ್ಟಿರ್ತಾರೆ, ನಾವು ಬ್ಯಾಗ್ ಇಟ್ಕೋಬೋದು. ಮೊಬೈಲ್ ಚಾರ್ಜರ್ ಪಾಯಿಂಟ್ ಇದೆ, ಅಲ್ಲೇ ಕಾಲು ಹತ್ರನೇ ಚಾರ್ಜ್ ಹಾಕೊಂಡು ನಾವು ಟೇಬಲ್ ಮೇಲೆ ಇಟ್ಕೋಬೋದು ಅದನ್ನು ಮೊಬೈಲ್ನ. ಆಮೇಲೆ ಬೇಡ ಅಂದರೆ ಟೇಬಲ್ನು ಮಡ್ಚೂ ಇಡ್ಬೋದು ನಾವು. ಆಮೇಲೆ ಸೀಟು ಬೇಕು ಅಂದರೆ ಮಲ್ಕೋಬೋದು, ಹಿಂದಕ್ಕೆ ಹೋಗ್ಬೋದು. ಬೇಕು ಅಂದರೆ ಇಲ್ಲ ಸ್ಟ್ರೈಟ್ ಕುತ್ಕೊಳೋ ಥರನೂ ಮಾಡ್ಕೋಬೋದು. ಮತ್ತು ಇದು ನಾವು ಅಲ್ಲಿ ಸ್ಪೀಡು ಈಗ ನಿಲ್ಲೋ ಟೈಮಿಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಮತ್ತು ಫಾಸ್ಟಾಗಿ ಹೋಗ್ಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಇದು ಟ್ರೈನು ಅಂತಲೂ ಅದು ಡಿಸ್ಪ್ಲೇನಲ್ಲಿ ಬರ್ತಾ ಇರುತ್ತೆ. ಆಮೇಲೆ ನಾವು ವಾಶ್ರೂಮ್ಗೆಲ್ಲ ಹೋಗಬೇಕು ಅಂದರೆ ಅದು ಆಟೋಮೆಟಿಕ್ಕಾಗಿ ನಾವು ಹೋದರೆ ನಾವೇನು ಬಾಗಿಲು ತೆಗೆಯೋದು ಬೇಡ, ಮುಟ್ಟೋದು ಬೇಡ, ಅದಾಗದೇ ಓಪನ್ ಆಗುತ್ತೆ. ಒಳಗಡೆನೂ ವಾಶ್ರೂಮಲ್ಲೆಲ್ಲ ಕ್ಲೀನಾಗಿ ಇದು ಏನು ಹ್ಯಾಂಡ್ ವಾಶು ಮತ್ತು ಇದು ಅದಾಗದೇ ಸೆಲ್ಫಾಗಿ ಅದು ಕ್ಲೀನ್ ಆಗುತ್ತೆ. ಅದು ಕ್ಲೀನ್ ಥರನೂ ಇದು ಆಟೋಮೆಟಿಕ್ ಇದೆ. ಅದು ಬೇಕು ಅಂದರೆ ಅಸಿಸ್ಟೆನ್ಸೂ ಅಷ್ಟೇ, ಏನು ಕೇಳಿದ್ರು ಮತ್ತು ನೀರು ಮುಗಿದ್ರೆ ನೀರು ಬೇಕು ಅಂದರೆ ನೀರು ತಂದು ಕೊಡ್ತಾರೆ ನಿಜವಾಗ್ಲೂ. ಆಮೇಲೆ ಇಲ್ಲೆಲ್ಲೂ ಕಿಟಕಿಗಳು ಮಾತ್ರ ಎಲ್ಲೂ ಓಪನ್ ಇಲ್ಲ, ನಾವು ಕಿಟಕಿ ತಕ್ಕೊಳಂಗಿಲ್ಲ, ಬರೀ ನೋಡ್ಬೋದು ಅಷ್ಟೇನೆ. ಡೋರ್ ಮಾತ್ರ ಓಪನ್ ಆಗುತ್ತೆ. ಯಾವುದು ಸ್ಟಾಫು ಬಂದ್ರೂ ಎಲ್ಲ ಸ್ಟಾಫಲ್ಲೂ ಡೋರ್ಗಳು ಓಪನ್ ಆಗುತ್ತೆ. ಡೋರ್ಗಳು ಓಪನ್ ಆದಾಗ ನಮ್ಗೆ ಏನಾದರೂ ತಿಂಡಿ ಗಿಂಡಿ ಆರ್ಡ್ರ್ ಮಾಡಿದರೆ ಆನ್ಲೈನಲ್ಲಿ
ಅವರು ಬಂದುಬಿಟ್ಟು ಅವರೇ ತಂದು ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ನಮಗೆ. ಇಲ್ಲಿ ಇರೋದು ನಮಗೆ ಸಾಕಾಗಿಲ್ಲ ಅಂದರೆ ಬೇಕಾದರೆ ಆರ್ಡ್ರ್ ಮಾಡಿ ಕೂಡ ತರಿಸ್ಕೋಬೋದು ನೀವು. ಬಟ್ ಇದು ಹೊಸ ಜನ್ರೇಷನ್ಗೆ ಹೊಸ ಇದು ಥರ ಈ ಟೆಕ್ನಿಕ್ ಎಲ್ಲ ಈ ಥರ ಟ್ರೈನ್ ಎಲ್ಲ ಬಿಟ್ಟಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನಮಗೆ. ಒಂದು ಒಳ್ಳೆ ಮೋದಿಯವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮವರು. ಮೋದಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗಿದು. ನಿಜ ತುಂಬ ಖುಷಿ ಆಗ್ತಾಯಿದೆ ನನಗಂತೂ ಈ ಥರ ಹೋಗ್ತಾ ಇರೋದು. ವ್ಯವಸ್ಥೆ ಎಲ್ಲ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇದು ಈಗ ಸ್ಲೀಪಿಂಗ್ ಕೋಚನ್ನು ಎಲ್ಲ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈಗ. ಮತ್ತು ಇನ್ನು ಬೇರೆ ಬೇರೆ ಕಡೆನೂ ಎಲ್ಲ ಕಡೆನೂ ರೂಟ್ಗಳು ಹೋಗುತ್ತೆ. ಇದು ವಂದೇ ಭಾರತ್ ಟ್ರೈನು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆನೂ ಇದು ಬಿಟ್ಟರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು. ಮತ್ತು ಸ್ಲೀಪಿಂಗ್ ಕೋಚ್ ಮಾಡಿದ್ರೂ ತುಂಬಾ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಇದು ಹಂತ ಹಂತವಾಗಿ ಇನ್ನೂ ಒಳ್ಳೊಳ್ಳೆ ಥರದ್ರಲ್ಲಿ ಇದು ಮಾಡ್ರನೈಸ್ ಮಾಡಿ ಬಿಡ್ತಾರೆ ಅಂತ ಅನಿಸುತ್ತೆ ನನಗೆ ಮುಂದಿನ ದಿನಗಳಲ್ಲಿ. ಈಗ ಸದ್ಯಕ್ಕೆ ಇದು ಆಗಿರೋದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ನಮಗೇನು ಗೊತ್ತಾ, ಒಂದು ಸ್ವಲ್ಪನೂ ಸ್ಟ್ರೈನ್ ಆಗೋದಿಲ್ಲ. ಎಲ್ಲ ನಾವು ಕೂತತ್ರಕ್ಕೆ ಬರುತ್ತೆ. ಆಮೇಲೆ ಕೂತತ್ರನೂ ನಾವು ಆರಾಮಾಗಿ ಸೀನರಿ ಏನು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನೋಡಿ, ಸೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಪಕ್ಕನೇ ನಾವು ಅಲ್ಲೇ ಸೀನರಿ ಪಕ್ಕನೇ ಹಂಗೆ ಕುತ್ಕೊಂಡು ದೊಡ್ಡದಾಗಿ ಸ್ಕ್ರೀನಲ್ಲಿ ಟಿ ವಿ ನೋಡ್ತೀವಲ್ಲ, ಫಿಲಮ್ ನೋಡ್ತೀವಲ್ಲ, ಆ ಥರ ಕಾಣಿಸ್ತಾ ಇರುತ್ತೆ ಇದು ಸೀನರಿ ಎಲ್ಲ. ಏನು ಬೇಜಾರಾಗೋದಿಲ್ಲ. ನಾವು ಬೇಕು ಅಂದರೆ ನೋಡ್ತಾ ಕುತ್ಕೋಬೋದು, ಇಲ್ಲ ಅಂದರೆ ಮಲ್ಕೋಬೋದು, ಬೇಡ ಅಂದರೆ ಕುತ್ಕೊಂಡು ತಿನ್ಕೊಂತಿರ್ಬೋದು. ಒಟ್ಟಿನಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ. ನೋಡಿ ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ, ಕಾಣಿಸ್ತಾ ಇದೆ. ಒಳ್ಳೆ ಟಿ ವಿನಲ್ಲಿ ಕಾಣಿಸ್ತಾ ಫಿಲಮ್ ನೋಡೋಲ್ವಾ, ಆ ಥರ ಕಾಣಿಸ್ತಾ ಇದೆ. ಕಿಟಕಿ ಮಾತ್ರ ಯಾರೂ ಓಪನ್ ಇಲ್ಲ ಅವ್ರಿಗೆ. ಒಟ್ಟಿನಲ್ಲಿ ಇವತ್ತು ಫಸ್ಟ್ ಟೈಮು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಎಷ್ಟು ಚೆನ್ನಾಗಿದೆ ಸೀನರಿ. ಸೀನರಿ ನೋಡಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ನಮ್ಮ ಶಂಕರ ಕಾಶಿಗೆ ಹೋಗುವಂತ, ಆಮೇಲೆ ರಾಮ ಮಂದಿರ ಆ ಕಡೆ ಎಲ್ಲ 12 ಗಂಟೆಗೆಲ್ಲ ನೋಡಿ ಊಟ ತಂದುಕೊಟ್ಟಿದ್ದಾರೆ. ಯಾಕಂದರೆ 1:15 ನಾವು ಆಗಲೇ ಬೆಂಗಳೂರಿಗೆ ಬಂದುಬಿಡ್ತೀವಿ. ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಹಳೆ ಟ್ರೈನ್ಗಳಲ್ಲಿ ಏನಾದರೂ ಎಮರ್ಜೆನ್ಸಿಗೆ ಚೈನ್ ಹಿಡಿತೀವಲ್ಲ, ಅದೇ ಥರ ಇಲ್ಲಿ ಸೇಫ್ಟಿಗೋಸ್ಕರ ಇಲ್ಲಿ ಇದೇನೋ ಪುಷ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಬಟನ್ ಕೊಟ್ಟಿರ್ತಾರೆ. ಮೇಲ್ಗಡೆ ಒಂದು ರೆಡ್ ಬಟನ್ ಇದೆ, ಕೆಳಗಡೆ ಒಂದು ಗ್ರೀನ್ ಬಟನ್ ಇದೆ. ಪನ್ನೀರ್ದು ಗ್ರೇವಿ ಕೊಟ್ಟಿದ್ದಾರೆ. ಪನ್ನೀರ್ ಗ್ರೇವಿ ಇದೆ. ಪರವಾಗಿಲ್ಲ, ಟೇಸ್ಟು ತುಂಬ ಚೆನ್ನಾಗೇನಿಲ್ಲ. ಸಾಮಾನ್ಯ ಪನ್ನೀರ್ದು ಏನಾದರೂ ಗ್ರೇವಿ ತೊಗೊಂಡ್ರೆ ನಾವು ಹೋಟ್ಲಲ್ಲಿ ಅಥವಾ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ, ಆ ಥರ ಇಲ್ಲ. ಇದು ಮಾಮೂಲಿ ಸಾರುಗಳಿಗೇ ಒಂಚೂರು ಪನ್ನೀರ್ ಹಾಕಿದ್ರೆ ಹೆಂಗಿರುತ್ತೆ ಆ ಥರ ಇದೆ. ಪನ್ನೀರ್ ಸ್ವಲ್ಪ ಗಟ್ಟಿ ಇದೆ. ಸಾಂಬಾರು ಪನ್ನೀರ್ ಅಲ್ಲೇನಾ? ಅಲ್ಲ, ಇರೋದು ಟೇಸ್ಟು. ಶಾಹಿ ಪನ್ನೀರ್, ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಪಲ್ಯ ಅದೇನೋ ಅದು ಒಂಥರ ಮಾಡಿದ್ದಾರೆ.
ಸಾರು ಅನ್ನಕ್ಕೆ ಸಾರು ಚೆನ್ನಾಗಿದೆ. ಹೆಸರುಬೇಳೆ ದಾಲ್ ಥರ ಏನೋ ಇದೆ ಅದು. ಕಲ್ಸ್ಕೊ ಅದನ್ನ. ಅನ್ನಕ್ಕೆ ಕೊಟ್ಟಿದ್ದಾರೆ ಅದು. ತಿಂದು ನೋಡಿದೆ ಒಟ್ನಲ್ಲಿ ಟೇಸ್ಟು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಪನ್ನೀರ್ಗಿಂತ ಪಲ್ಯಕ್ಕಿಂತ ಇದು ಕೊಟ್ಟಿದ್ದಾರಲ್ಲ, ಹೆಸರುಬೇಳೆ ದಾಲ್ ಕೊಟ್ಟಿದ್ದಾರಲ್ಲ, ಚೆನ್ನಾಗಿದೆ. ಸರಿ, ಇದು ಊಟ ಎಲ್ಲ ಕರಡು ಏನೂ ಕೊಟ್ಟಿಲ್ಲ, ಮೊಸರು ಹಾಕೋ ಕೊಟ್ಟಿಲ್ಲ. ಇದು ಮಿಕ್ಸೆಡ್ ಪಿಕಲ್ ಅಂತ ಇದೆ. ಇದನ್ನು ಇಲ್ಲೆಲ್ಲಾದರೂ ಹಾಕ್ಕೊಂತೀವಿ. ಊಟ ಎಲ್ಲ ಆದಮೇಲೆ ನೀರು ಬಾಟ್ಲು ಮತ್ತು ಪ್ಲೇಟ್ಸು ಎಲ್ಲವೂ ತಗೊಂಡು ಹೋಗ್ತಾ ಇದ್ದಾರೆ. ಕೇಳೋರಿಗೆ ಏನಕ್ಕೆ ಅದು ಲೈಟು? ಅದೇ ರೀಡಿಂಗ್ ಲೈಟ್. ಸುಮ್ಮನೆ ಲೈಟಾ? ಹಾಂ ರೀಡಿಂಗ್ ಲೈಟ್. ಹಾಂ ಹಾಂ ಇನ್ನೇನು ನಮ್ಮ ಸ್ಟಾಪ್ ಬಂತು. ಈಗ ಇಳಿಬೇಕೀಗ. ರೆಡಿಯಾಗಿದ್ದೀವಿ ಲಗೇಜ್ ಎಲ್ಲ ತೊಗೊಂಡು ಇಳಿಯೋದಕ್ಕೆ. ಜರ್ನಿ ತುಂಬ ಚೆನ್ನಾಗಿತ್ತು. ಬಂದಿದ್ದೇ ಗೊತ್ತಾಗಲಿಲ್ಲ ನಮಗೆ. ಸಂಪೂರ್ಣ ನಿಲುಗಡೆಗೆ ಬಂದ ನಂತರವೇ ದಯವಿಟ್ಟು ಎಚ್ಚರಿಕೆಯಿಂದ ತಿಳಿಯಿರಿ. దయచేసి ట్రైన్ పూర్తిగా ఆగిన తర్వాత జాగ్రత్తగా దిగండి. ದಯವಿಟ್ಟು ನಿಮ್ಮ ಎಲ್ಲ ವಸ್ತುಗಳನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಲು ಮರೆಯದಿರಿ. ನೋಡಿ, ಲಾಸ್ಟ್ ಸ್ಟಾಪ್ ಬಂದಿದ್ದೀವಿ, ಇಳಿದಿದ್ದೀವಿ ಬೆಂಗಳೂರಲ್ಲಿ. ಈಗ ಮನೆಗೆ ಹೋಗ್ಬೇಕು. ಫ್ರಂಟ್ ಈ ಥರ ಇದೆ, ಒಂಥರ. ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಇದೆ, ಮತ್ತು ಹತ್ತಿರದಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಇದೆ. ನಾವೆಲ್ಲರೂ ಯಾವ ರೀತಿ ಬೇಕಾದರೂ ಹೋಗ್ಬೋದು. ಈಗ ನಾನು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. 360 ರೂಪಾಯಿ ತೊಗೊತಾ ಇದ್ದಾರೆ. ಥ್ಯಾಂಕ್ ಯು.